टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವರದರಾಜ್ ಅಂತ ನಮ್ಮ ಹೆಸರು. ಇಲ್ಲಿ ರೆಸಾರ್ಟಲ್ಲಿ 5 ಜನ ಹುಡುಗರು ಕೆಲಸ ಮಾಡ್ತಿದ್ರು. ಬಟ್ ಕೆಲಸ ಮಾಡೋ ಟೈಮಲ್ಲಿ ಅವರು 5 ಗಂಟೆಗೆ ರಜೆ ತೊಗೊಂಡ್ಬಿಟ್ಟು ಆಚೆ ಬಂದಿದ್ದರು. ಆಚೆ ಬಂದು ಎಣ್ಣೆ ತೊಗೊಂಬಂದು ಎಲ್ಲೋ ಕುಡಿದು ಈ ಥರ ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡಿಕೊಂಡು ಅದರಲ್ಲಿ 5 ಜನ ಹುಡುಗರಲ್ಲಿ ಮೋಹನ್ ಅನ್ನೋ ಹುಡುಗನ್ನ ಈ ಸ್ಯಾಂಡಿ, ದಾನು, ಅರ್ಧಾನು, ದಿನೇಶು ಅನ್ನೋ ಒಂದು 4 ಜನ ಹುಡುಗರು ಸೇರಿಕೊಂಡು ಅವನ್ನ ಇದು ಮಾಡಿದ್ದಾರೆ. ಅವರೆಲ್ಲ 1.5 ತಿಂಗಳಿಂದ ಕೆಲಸ ಮಾಡ್ತಿದ್ರು ಅಷ್ಟೇ. ಫಸ್ಟು ಸ್ಯಾಂಡಿ ಅನ್ನೋ ಹುಡುಗ 2 ತಿಂಗಳಾಯ್ತು ಬಂದು. ಆಮೇಲೆ 15 ದಿವಸಕ್ಕೆ ಇನ್ನಿಬ್ಬರು 4 ಜನ ಕರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡಿ ಯಾವತ್ತೂ ಈ ಥರ ಏನೂ ಘಟನೆ ನಡೆದಿರಲಿಲ್ಲ. ಇದು ನಿನ್ನೆ ಈ ಥರ ನೈಟ್ ಈ ಥರ ಆಗಿದೆ. ಅದೇ ಕೊಲೆ ಮಾಡಿದ್ದಾರೆ ಆ ಹುಡುಗನ, ಮೋಹನ್ ಅನ್ನೋ ಹುಡುಗನ. ನಮಗೆ ರಾತ್ರಿ ಈ ಥರ ಬೇರೆ ಹುಡುಗರು, ಹೌಸ್ಕೀಪಿಂಗ್ ಹುಡುಗರು ಬಂದು ನೋಡಿದ್ದಾರೆ. ಕೀ ಇಸ್ಕೊಳ್ಳೋಕೆ ಸ್ಟೋರ್ ರೂಮ್ ಕೀ ಅಂತ ಬಂದಿದ್ದಾರೆ. ಬಂದು ನೋಡಿದ ತಕ್ಷಣ ಇಲ್ಲ ರೂಮಲ್ಲಿ ಈ ಥರ ಬಾಡಿ ಇದೆ ಅಂತ ಫೋನ್ ಮಾಡಿದ್ರೆ ನಮ್ಮ ಶಿವ ಅಂತ ನಮಗೆ ಇನ್ಫಾರ್ಮೇಷನ್ ಮಾಡಿದ್ರು. 12:30 ಬಂದು ನೋಡಿದ್ವಿ, ಡೆತ್ ಆಗಿತ್ತು. ಇಮಿಡಿಯೇಟು ನಂದಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರು ಪೊಲೀಸವರೆಲ್ಲ ಬಂದು ಮೆಜರ್ ಮಾಡಿಕೊಂಡು ಬಾಡಿ ಹಾಸ್ಪಿಟ್ಲ್ ತೊಗೊಂಡೋಗಿದ್ದಾರೆ. ಹುಡುಗರನ್ನ ಸ್ಟೇಷನ್ಗೆ ತೊಗೊಂಡೋಗಿದ್ದಾರೆ. ಘಟನೆ ಆಗಿದ್ದಾಗ NH ಬೈಪಾಸ್ ಪಕ್ಕದಲ್ಲಿ ಖಾಲಿ ಫೀಲ್ಡಲ್ಲಿ ಇದಾಗಿದೆ. ಅವರು 5 ಜನ ಹುಡುಗರಲ್ಲಿ 2 ಹುಡುಗರು ಸರ್ವಿಸ್ ಮಾಡ್ತಿದ್ರು. ಇನ್ನು 3 ಜನ ಹುಡುಗರು ಬಂದು ಹೌಸ್ಕೀಪಿಂಗ್ ಕೆಲಸ ಮಾಡ್ತಿದ್ರು. ಅವ್ರು ಬಂದು ಈ ಥರ ಕುಡಿದ್ಬಿಟ್ಟು ಏನೋ ಫ್ಯಾಮಿಲಿ ವಿಚಾರ ಅಂತ ಪೊಲೀಸವ್ರ ಹತ್ರ ಹೇಳಿದ್ದಾರೆ. ನಮ್ಮ ಹತ್ರ ಹೇಳಿಲ್ಲ ಅವರು. ಪೊಲೀಸವ್ರ ಹತ್ರ ಹೇಳಿದ್ದಾರೆ ಬಂದಾಗ. ಫ್ಯಾಮಿಲಿ ವಿಷಯದಲ್ಲಿ ಏನೋ ಗಲಾಟೆಗಳು ಮಾಡಿಕೊಂಡು ಇದಾಗಿದೆ ಅಂತ. ಹಂಗಾಗಿ ಕೊಲೆ ಮಾಡಿದ್ದಾರೆ ಒಂದು ಹುಡುಗನ, ಮೋಹನ್ ಅನ್ನೋ ಹುಡುಗನ ಕೊಲೆ ಮಾಡಿದ್ದಾರೆ 4 ಜನ ಸೇರಿಕೊಂಡು. ಮೂಲತಃ ಅಸ್ಸಾಂನವರು. ಅಸ್ಸಾಮಿಂದ ಬಂದಿದ್ದವರು. ಫಸ್ಟ್ ಒಂದು ಹುಡುಗ ಫಸ್ಟ್ ಬಂದಿದ್ದು, ಆಮೇಲೆ 4 ಜನ ಹುಡುಗನ ಕರ್ಕೊಂಡು 5 ಜನ ಇದ್ದರು ಕೆಲಸ ಮಾಡಿಕೊಂಡು 1.5 ತಿಂಗಳಿಂದ ಇದ್ದರು. ಆಮೇಲೆ ಅದೇ ಫ್ಯಾಮ್ಲಿ ಮ್ಯಾಟ್ರಲ್ಲಿ ಹೋಗಿಬಿಟ್ಟು ಇಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡಿ ಆ ಒಬ್ಬ ಹುಡುಗನ ಕೊಲೆ ಮಾಡಿದ್ದಾರೆ. ಅವರು ಯಾವ ಥರ ಹೊಡೆದಂದರೆ ಕಲ್ಲಲ್ಲಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ನೋಡೋಕ್ಕೆ ಹೋಗಿಲ್ಲ. ಬಾಡಿ ಯಾವ ಥರ ಇದಾಗಿದೆ ಅಂತ ನಾವು ನೋಡೋಕ್ಕೆ ಹೋಗಿಲ್ಲ. ಬಟ್ ಕಲ್ಲಲ್ಲಿ ಹೊಡೆದು ಇದು ಮಾಡಿದ್ವಿ ಅಂತ ಹೇಳಿದ್ದಾರೆ. ಇಲ್ಲಿ ಹೊಡೆದ್ಬಿಟ್ಟು ತೊಗೊಂಬಂದು ಅಲ್ಲಿ ರೂಮಲ್ಲಿ ಮಲಗಿಸಿದ್ರು ನಾವು ಬರೋಷ್ಟರಲ್ಲಿ.